ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್, ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆಚೆ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಆದ್ಯನೂ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸ್ದೆ. ಹಸ್ಬೆಂಡು ಕೂಡ ಆದ್ಯನ ಸ್ಕೂಲಿಗೆ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಸೊ ಇನ್ನಿವತ್ತು ಮಂಗಳವಾರ ಆಗಿರೋದ್ರಿಂದ ತಿಂಡಿ ಕೂಡ ತಿನ್ನೋದಿಲ್ಲ ನಾನು. ಸೊ ಪೂಜೆ ಆದಮೇಲೆ ತಿಂಡಿ ತಿನ್ನೋದು ಇವತ್ತೊಂದು ವಿಶೇಷವಾದ ದಿನ. ಸೊ ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ ಫುಲ್ಲು ವಿಡಿಯೋ ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ ಏನು ವಿಶೇಷ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇವತ್ತಿನ ದಿನ. ಸೊ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ, ಈವನ್ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ನನಗೆ ಅಂತ ಶೇರ್ ಮಾಡ್ಕೊಳ್ಳೋಕ್ಕೆ ನೀವೇ ಇರೋದು. ಸೊ ಹಾಗಾಗಿ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ಸ್ನಾನ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಮನೆ ಒರೆಸ್ಬೇಕು. ಅಷ್ಟರಲ್ಲಿ ಅದು ಕೂಡ ಡ್ರೈ ಆಗಿರುತ್ತೆ. ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ. ಸೊ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಈಗ. ಸೊ ಏನಿಲ್ಲ, ಹಸಿ ಹಾಲು ಮತ್ತು ಅಕ್ಕಿ ಹಸಿಟ್ಟು ಮತ್ತು ಒಂಚೂರು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಅದನ್ನು ಮೂರನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಅಪ್ಲೈ ಮಾಡ್ಕೋಬೇಕು. ಆಲ್ರೆಡಿ ನಾನು ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೇ ಕ್ರೀಮು ಏನೂ ಹಾಕಿಲ್ಲ ಫೇಸಲ್ಲಿ. ಸೊ ಈಗ ಇದನ್ನು ಅಪ್ಲೈ ಮಾಡೋಣ ಬನ್ನಿ. ಇತ್ತೀಚೆಗಂತೂ ಫ್ರೀನೇ ಇಲ್ಲ. ಸೊ ಸೆಲ್ಫ್ ಕೇರ್ ಮಾಡೋದು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಎಸ್ಪೆಷಲಿ ಫೇಸ್ಗೆ. ಮುಂಚೆ ಆದರೂ ಅಟ್ಲೀಸ್ಟ್ ವಾರಕ್ಕೊಂದೆರಡು ಫೇಸ್ ಪ್ಯಾಕ್ನ ಮಾಡಿ ಅಪ್ಲೈ ಮಾಡ್ತಿದ್ದೆ. ಈಗ ಅದನ್ನು ಶೂಟಿಂಗ್ ಕರ್ಕೊಂಡೋಗ್ಬೇಕು, ಡ್ಯಾನ್ಸ್ ಕ್ಲಾಸು, ಸ್ಕೂಲು, ಭರತನಾಟ್ಯಂ ಕ್ಲಾಸು ಎಲ್ಲ ನಾನೇ ಕರ್ಕೊಂಡೋಗಿ ನಾನೇ ಡ್ರಾಪ್ ಮಾಡಿ ಕರ್ಕೊಬರ್ಬೇಕು. ಹಾಗಾಗಿ ನನಗೆ ಟೈಮ್ ಸಿಗ್ತಿಲ್ಲ. ಸೊ ಇವತ್ತು ಹೇಗೋ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೆಕ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ನಾನೇನು ಇಲ್ಲಿ ನೆಕ್ಕಿಗೆ ಅಪ್ಲೈ ಮಾಡ್ತಿಲ್ಲ, ಬರೀ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಇದು ಅಪ್ಲೈ ಮಾಡಿದ್ರಿಂದ ಏನು ಬೆನಿಫಿಟ್ಟಪ್ಪ ಅಂತ ಹೇಳಿದ್ರೆ, ಸೊ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ, ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ನೀವು ಅಪ್ಲೈ ಮಾಡಿ ವಾರಕ್ಕೊಂದ್ಸತಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಬ್ಬೊಬ್ಬರು ಕಡಲೆ ಹಸಿಟ್ಟು ಕೂಡ ಆ್ಯಡ್ ಮಾಡ್ಕೋತಾರೆ. ನಾನು ಕಡಲೆ ಹಸಿಟ್ಟು ಹಾಕಲ್ಲ, ಬಿಕಾಸ್ ಫುಲ್ಲು ನನಗೆ ಡ್ರೈ ಆಗಿಬಿಡುತ್ತೆ. ಕಡಲೆ ಹಸಿಟ್ಟು ಹಾಕಿ ಪ್ಯಾಕ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಡ್ರೈ ಸ್ಕಿನ್ ಇರೋರು ಸೊ ಕಡಲೆ ಹಿಟ್ಟು ಬದಲು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿ. ನಿಮಗೆ ಡ್ರೈ ಇಲ್ಲ ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಸೊ ನೀವು ಅಕ್ಕಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ಬೋದು. ದೇವ ಥರ ಕಾಣಿಸ್ತಿದ್ದೀನಲ್ವ. ಸಾಕು, ಇಷ್ಟು ಅಪ್ಲೈ ಮಾಡಿದ್ದೀನಿ. ಸೊ ಈಗ ಡ್ರೈ ಆಗೋಷ್ಟರಲ್ಲಿ ಮನೆಯೆಲ್ಲ ಒರೆಸ್ಬೇಕು. ಮತ್ತು ಮನೆ ಒರೆಸಿ ನಾನು ಸಿಗ್ತೀನಿ. ಸ್ಟೇ ಟ್ಯೂನ್. ಸೊ ಈಗ ಎಲ್ಲ ಕೆಲಸ ಮಾಡಿ ಮುಗಿಸಿ ಫ್ರೆಶ್ ಅಪ್ ಕೂಡ ಆದೆ. ಇನ್ನು ಪೂಜೆ ಮಾಡಬೇಕು. ಅಡುಗೆ ಅಂತೂ ಬೆಳಗ್ಗೆದು ಸಾಂಬಾರಿದೆ, ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಇವತ್ತು ಮಧ್ಯಾಹ್ನದ ಕತೆ ಮುಗೀತು. ಬಿಕಾಸ್ ಸೊಪ್ಪು ಬಿಡಿಸಿಟ್ಟಿದ್ದೀನಿ ಬಸ್ಸಾಂಬಾರಿಗೆ, ಅದು ನೈಟ್ಗೆ ಮಾಡಬೇಕು. ಇವಾಗ ಬಸ್ಸಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ಆ ದಿನ ಕರ್ಕೊಂಬಂದು ಮತ್ತು ಡ್ಯಾನ್ಸ್ ಕ್ಲಾಸು, ಸಿಂಗಿಂಗ್ ಕ್ಲಾಸ್ಗೆ ಎರಡಕ್ಕೂ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಬಂದು ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಪೂಜೆ ಮಾಡಬೇಕು. ಒಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೊ ಇವತ್ತು ನನ್ನ ಮನೆಗೆ ರಾಯರು ಬಂದಿದ್ದಾರೆ. ರಾಯರ ಫೋಟೋ ನಮ್ಮ ಮಾವ ತೊಗೊಂಬಂದು ಕೊಟ್ಟರು. ತುಂಬ ಜನನ ಕೇಳಿದೆ ಫ್ರೆಂಡ್ಸ್ ರಾಯರ ಫೋಟೋನ. ಸೊ ಅಂದರೆ ಯಾವತ್ತಿನ ದಿನ ಬರಬೇಕು, ರಾಯರು ಯಾವತ್ತು ನಮ್ಮ ಮನೆಗೆ ಬರಬೇಕು ಅನಿಸುತ್ತೆ, ಆವತ್ತಿನ ದಿನವೇ ಸೇರೋದು ಅಂತ ಅನಿಸುತ್ತೆ. ತುಂಬ ಜನನ ಕೇಳಿದೆ, ಯಾರೂ ಕೂಡ ತೊಗೊಂಬಂದು ಕೊಡಲಿಲ್ಲ. ಸೊ ಈ ಟೈಮ್ಗೆ ಬರಬೇಕು ಅಂತ ರಾಯರ ಆಶೀರ್ವಾದ ಇತ್ತು ಅನಿಸುತ್ತೆ. ಹಾಗಾಗಿ ಇವತ್ತು ನಮ್ಮ ಮನೆಗೆ ಸೇರಿದೆ. ಸೊ ನನಗಂತೂ ಇವತ್ತು ಪೂಜೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ರಾಯರ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಏನು ಮನಸ್ಸಿಗೆ ಒಂಥರ ನೆಮ್ಮದಿ. ಸೊ ರಾಯರು ನನ್ನ ಜೀವನದಲ್ಲಿ ಏನು ಪವಾಡ ಮಾಡಿದ್ರು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ ರಾಯರ ಫೋಟೋ, ನನಗಂತೂ ತುಂಬ ಅಂದರೆ ತುಂಬಾ ಖುಷಿ, ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಸೊ ನನಗೊಂಥರ ಆನಂದ ಬಾಷ್ಪನೇ ಬಂತು ಅಂತ ಹೇಳ್ಬೋದು, ಅಷ್ಟು ಖುಷಿ ಆಯಿತು. ಸೊ ನಿಮ್ಮಗಳ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ನಾನು ರಾಯರು ಏನು ಪವಾಡ ಮಾಡಿದ್ರು ನಮ್ಮ ಜೀವನದಲ್ಲಿ ಅಂತ ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಫೋಟೋ ಓಪನ್ ಮಾಡೋಣ, ರಾಯರ ಫೋಟೋ.
ಸೊ ಈಗಂತೂ ಎಲ್ಲರ ಮನೇಲಿ ರಾಯರು ಇದ್ದೇ ಇರ್ತಾರೆ. ಸೊ ನನಗೆ ಆಲ್ಮೋಸ್ಟ್ ತುಂಬ ಒಂದು 5 ಮಂತ್ಸಿಂದ ನನಗೆ ತುಂಬ ಆಸೆ ಇತ್ತು ರಾಯರ ಫೋಟೋ ನಮ್ಮ ಮನೆಗೆ ಬರಬೇಕು ಅಂತ. ಫೈನಲಿ ಅದು ಈಗ ಈಡೇರಿದೆ. ಸೊ ನನಗಂತೂ ರಾಯರು ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಗೈಸ್. ನನ್ನ ಮಾತೆಲ್ಲ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ. ಸೊ ನಮ್ಮ ಮಾವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಸೊ ಫೈನಲಿ ನೋಡಿ ರಾಯರ ಫೋಟೋ ಈ ರೀತಿ ಇದೆ. ಸೊ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರಲ್ವ ರಾಯರು. ಸೊ ಖುಷಿ ಆಯಿತು. ಸೊ ಈಗ ಇದನ್ನು ಎಲ್ಲ ಕ್ಲೀನಾಗಿ ಒರೆಸಿ ರಾಯರ ಫೋಟೋ ಪೂಜೆ ಮಾಡಬೇಕು. ಹಾಕೋಣ. ರಾಯರ ಫೋಟೋ ಮನೆಗೆ ಬಂತಲ್ವ, ಪೂಜೆ ಮಾಡೋಣ ಹೇಗೋ ಇವತ್ತು ಮಂಗಳವಾರ ಅಂತ ಹೇಳಿಬಿಟ್ಟು. ಸೊ ರಾಯರ ಫೋಟೋನೆಲ್ಲ ನೀಟಾಗಿ ಬಿಚ್ಚಿ ಒರೆಸಿ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋಸ್ ಎಲ್ಲ ಇಟ್ಟಿದ್ದೀನಿ ಅಲ್ವಾ. ಸೊ ಅಲ್ಲಿ ಇಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅಲ್ಲಿ ಫೋಟೋ ಸ್ವಲ್ಪ ದೊಡ್ಡದು ಅಂತ ಅನಿಸುತ್ತೆ, ಫೋಟೋ ಇಡಿಸ್ಲೇ ಇಲ್ಲ. ಏನು ಮಾಡೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಒಂದು ಹಾಲಲ್ಲಿ ಶೋಕೇಶ್ ಇದೆ. ಸೊ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಬಟ್ ನನಗೆ ಸಮಾಧಾನನೇ ಇಲ್ಲ, ನಂಗೆ ದೇವ್ರ ಮನೆ ಹತ್ರನೇ ಇಡಬೇಕಿತ್ತು ಫೋಟೋ. ಸೊ ಏನು ಮಾಡೋದು, ಹಾಗೆ ಹೇಗೋ ಓಪನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಮಂಗಳವಾರ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ನೋಡಬೇಕು ಹಸ್ಬೆಂಡ್ ಬಂದಮೇಲೆ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನೋಡಿ ಹಾಲಲ್ಲಿ ಶೋಕೇಶ್ ಇದೆಯಲ್ಲ, ಸೊ ಅದ್ರ ಪಕ್ಕದಲ್ಲಿ ಆಣಿ ಹೊಡೆದು ಸೊ ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀನಿ. ನೋಡೋಣ, ಬಿಕಾಸ್ ಅದು ದೇವ್ರ ಮನೆಗೆ ಖಂಡಿತ ಇಡ್ಸಲ್ಲ, ಇಲ್ಲೇ ಇಡಬೇಕಾಗತ್ತೆ. ಸೊ ಇಲ್ಲಿಟ್ಟು ಇವತ್ತು ಪೂಜೆ ಮಾಡಿದ್ದೀನಿ. ಸೊ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ನಮ್ಮ ರಾಯರು. ಸೊ ಇಲ್ಲಿಟ್ಟಿದ್ದೀನಿ. ಓಕೆ, ಇಲ್ಲಿಟ್ಟಿರೋದು ಒಂಥರ ಖುಷಿನೇ. ಸೊ ನಾನು ಈ ವಿಡಿಯೋದಲ್ಲಿ ರಾಯರು ನನ್ನ ಲೈಫಲ್ಲಿ ಏನು ಪವಾಡ ಮಾಡಿದ್ದಾರೆ ಅಂತ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ತಾನೇ ರಾಯರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ನನ್ನ ಮಗಳು ಅಂದರೆ ಆದ್ಯ ಹುಟ್ಟಬೇಕಾದ್ರೆ ಸೆಕ್ಷನ್ ಮಾಡಿದ್ರು ಅಂತ ಹೇಳಿದ್ರೆ, ಆ ಟೈಮಲ್ಲಿ ಸರಿಯಾಗಿ ಅವ್ರು ಆಪ್ರೇಷನ್ ಮಾಡಿಲ್ಲ. ನನ್ನ ಹಣೆ ಬರ ಸರಿ ಇರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಇಷ್ಟೊಂದು ಜನಕ್ಕೆ ಒಂದು ದಿನಕ್ಕೆ ಆಪ್ರೇಷನ್ ಮಾಡ್ತಾರೆ, ಆಪ್ರೇಷನ್ ಮಾಡಿ ಮಗು ತೆಗಿತಾರೆ. ಸೊ ಅಂಥದ್ರಲ್ಲಿ ನನ್ನ ಟೈಮ್ ಬ್ಯಾಡ್ ಆಗಿದ್ದಾಗ ಡಾಕ್ಟ್ರನ್ನೂ ಬೈಕೊಳ್ಳೋಕ್ಕಾಗಲ್ಲ, ನನ್ನ ಹಣೆ ಬರ ಸರಿ ಇಲ್ಲ ಅಂತ ಅಂದ್ಕೊಳ್ಬೇಕು. ಈಗ ನನ್ನ ಮಗಳಿಗೆ 7 ವರ್ಷ ಆಗಿದೆ. ಸೊ ಒಂದು 5 ಇಯರ್ಸ್ ಆದಮೇಲೆ ನನಗೆ ಆಪ್ರೇಷನ್ ಮಾಡಿರೋ ಜಾಗದಲ್ಲಿ ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಏನಪ್ಪ ಇದು ಪೇಯ್ನು ಅಂತ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಆಮೇಲೆ ಸೊ ಅಲ್ಲಿ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತಲ್ವ, ಹಾಗಾಗಿ ನಾನು ಅಲ್ಲಿ ಟಚ್ಚು ಕೂಡ ಮಾಡಿರಲಿಲ್ಲ. ಆಮೇಲೆ ಟಚ್ ಮಾಡಿ ನೋಡಿದಾಗ ಅಲ್ಲಿ ಒಂಥರ ಗಂಟು ಥರ ಆಗಿತ್ತು. ಸೊ ಗಂಟು ಥರ ಆಗಿತ್ತು. ಹಂಗೆ ಹೋಗಿ ಸರಿ ಡಾಕ್ಟ್ರನ್ನ ಒಂದು ಸತಿ ಕನ್ಸಲ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ವಿ, ಇಲ್ಲೇ ಬ್ಯಾಪ್ಟಿಸ್ಟಲ್ಲಿ ಹೋದಾಗ ಅವರು ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ರು. ಬಿಕಾಸ್ ಗೊತ್ತಾಗಲ್ಲ, ಸ್ಕ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ರು. ಸ್ಕ್ಯಾನ್ ಮಾಡಿಸ್ಕೊಂಬಂದಮೇಲೆ ಸೊ ಅದು ಸ್ಕ್ಯಾರ್ ಆಗುತ್ತೆ. ಒಬ್ಬೊಬ್ರಿಗೆ ಈ ಥರ ಆಪ್ರೇಷನ್ ಮಾಡಬೇಕಾದ್ರೆ ಈ ಮಂತ್ಲಿ ನಾವು ಪೀರಿಯಡ್ಸ್ ಏನಾಗ್ತೀವಲ್ಲ, ಸೊ ಅದು ಬ್ಲಡ್ಡು 1 ಡ್ರಾಪು 2 ಡ್ರಾಪು ಅಲ್ಲಿ ಸ್ಟ್ರಕ್ ಆಗೋಗ್ಬಿಟ್ಟಿದೆ. ಸೊ ಆ ಥರ ಆಗಿರೋದಕ್ಕೆ ನಿಮಗೆ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದರು. ಸೊ ಇದು 3 ಮಂತ್ಸ್ ಟ್ಯಾಬ್ಲೆಟ್ ಕೊಡ್ತೀನಿ, ಅಂದರೆ ಡೇಟ್ ಆಗದೇ ಇರೋ ಥರ, ಅಂದರೆ ಪೀರಿಯಡ್ಸು ಬ್ಲಡ್ಡು ಹೋಗದೇ ಇರೋ ಥರ ಟ್ಯಾಬ್ಲೆಟ್ ಕೊಡ್ತೀನಿ. ಸೊ 3 ಮಂತ್ಸ್ ಆದಮೇಲೆ ಬಂದು ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡಿ, ಸೊ ಅದರಲ್ಲೂ ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿಬಿಟ್ರು. ಸೊ ಮೊದಲೇ ನಂಗೆ ಆಪ್ರೇಷನ್ ಅಂದರೆ ಭಯ. ಫಸ್ಟ್ ಆಫ್ ಆಲ್ ನಾನು ವೀಕ್ ಇದ್ದೀನಿ, ಬ್ಲಡ್ ಕೂಡ ಇಲ್ಲ ನನ್ನ ಬಾಡೀಲಿ. ಸೊ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸರಿ ಮಾತ್ರೆನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 3 ತಿಂಗಳು ವನವಾಸ ಗೈಸ್. 3 ತಿಂಗಳು ಅದೇ ಇದು ಬ್ಲಡ್ಡು ಮನುಷ್ಯನ ಬಾಡೀಲಿ, ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆದರೆ ಒಂಥರ ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಇನ್ನು 3 ತಿಂಗಳು ಏನು ಮಾಡೋದು, ಅದು ಆಪ್ರೇಷನ್ಗಿಂತ ಇದು ಬೆಟರ್ ಅಲ್ಲ ಅಂತ ಹೇಳ್ಬಿಟ್ಟು 3 ತಿಂಗಳು ಟ್ಯಾಬ್ಲೆಟ್ ತೊಗೊಂಬಂದು ತಿಂದೆ. 3 ತಿಂಗಳು ಪೀರಿಯಡ್ಸ್ ಆಗಲಿಲ್ಲ. ಟ್ಯಾಬ್ಲೆಟ್ ತೊಗೊಂಬಂದು ತಿಂದಾಗ ಸೊ ಅದಾದಮೇಲೆ 3 ತಿಂಗಳಾದಮೇಲೆ ಟ್ಯಾಬ್ಲೆಟ್ ಯಾವಾಗ ಸ್ಟಾಪ್ ಮಾಡಿದೆ, 2-3 ದಿನ ಆದಮೇಲೆ ಫುಲ್ಲು ಹೊಟ್ಟೆ ನೋವು, ಅಂದರೆ ಅಷ್ಟು ಹೊಟ್ಟೆ ನೋವು, ಹೆವಿ ಬ್ಲೀಡಿಂಗು. ನಾನು ಲೈಫಲ್ಲಿ ನಾನು ಫಸ್ಟ್ ಟೈಮು ನಾನು ಪೀರಿಯಡ್ಸ್ ಆದಾಗಲೂ ಅಷ್ಟು ಬ್ಲೀಡಿಂಗ್ ಆಗಲಿಲ್ಲ. ಹೆವಿ ಅಂದರೆ ಹೆವಿ, 10 to 15 ಡೇಸ್ ಓವರ್ ಬ್ಲೀಡಿಂಗ್ ಆಯಿತು. ಸೊ ನಿಲ್ತಾನೆ ಇಲ್ಲ ಗೈಸ್ ಬ್ಲೀಡಿಂಗ್. ಏನು ಮಾಡೋದು, ಇದೇ ಥರ ಇದ್ದರೆ ಅಷ್ಟೇ ಬಿದ್ದೋಗಿ ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಸರಿ ಫಸ್ಟು ಹೋಗಿ 15 ದಿನ ಆದರೂ ಹೋಗ್ತಾನೆ ಐತಲ್ಲ ಡಾಕ್ಟ್ರ್ ತೋರಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ರಾಜೇಶ್ವರಿ ಕ್ಲಿನಿಕ್ ಅಂತ ಇದೆ, ಅವ್ರ ಹತ್ರ ಹೋದೆ. ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಅಂದರೆ ಬ್ಲೀಡಿಂಗ್ ಸ್ಟಾಪ್ ಆಗೋಕ್ಕೆ ಟ್ಯಾಬ್ಲೆಟ್ ಕೊಟ್ಟರು. ಸೊ ಟ್ಯಾಬ್ಲೆಟ್ ತೊಗೊಂಬಂದು
ತಿಂದೆ. ಆಮೇಲೆ ಬ್ಲೀಡಿಂಗ್ ಒಂದು ದಿನ ಏನೋ ಹೋಯ್ತು, ಸ್ಟಾಪ್ ಆಯಿತು. ಅದಾದಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಸೊ ಈ ಥರ ಆಗಿದೆ, ಇವಾಗ ಏನು ಆಪ್ರೇಷನ್ ಮಾಡಬೇಕಾ ಏನು ಅಂತ ಕೇಳಿದ್ದಕ್ಕೆ ಇವಾಗೇನು ಪೇಯ್ನ್ ಇಲ್ವಲ್ಲ, ಸೊ ಆಪ್ರೇಷನ್ನು ಮಾಡೋದೇನು ಬೇಡ ಅಂತ ಹೇಳಿದ್ರು. ಆವತ್ತು ಬಂದು ರಾಯರನ್ನ ಬೇಡ್ಕೊಂಡೆ, ದೇವರೇ ನನಗೆ ಇವಾಗಿರೋ ಪರಿಸ್ಥಿತಿ ನಿಮಗೆ ಗೊತ್ತು ದೇವರೇ. ಸೊ ನನಗೆ ಯಾವ ಪರಿಸ್ಥಿತಿ ಇದೆ, ನಮ್ಮ ಮನೆ ಪರಿಸ್ಥಿತಿ ಏನು, ನನ್ನ ಪರಿಸ್ಥಿತಿ ಏನು ನಿಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕಣ್ಣೀರಿಟ್ಟು ನಾನು ಬೇಡ್ಕೊಂಡೆ. ಸೊ ಇದರಲ್ಲೇ ಕರ್ಗೋಗ್ಲಿ, ನನಗೆ ಆಪ್ರೇಷನ್ ಮಾಡಿಸ್ಕೊಳ್ಳೋಂಥ ಪರಿಸ್ಥಿತಿ ತಂದ್ಕೊಡ್ಬೇಡ ದೇವ್ರೆ ಅಂತ ಆವತ್ತು ರಾಯರನ್ನ ಕೈ ಮುಗಿದು ಕೇಳ್ಕೊಂಡೆ. ಇದೆಲ್ಲ ಸಕ್ಸಸ್ ಆದಮೇಲೆ ನಾನು ರಾಯರ ಮಠಕ್ಕೆ ಬರ್ತೀನಿ, ಮಂತ್ರಾಲಯಕ್ಕೆ ಬರ್ತೀನಿ ಅಂತ. ಸೊ ಏನೋ ಗೊತ್ತಿಲ್ಲ, ಇವಾಗ ಅಷ್ಟು ಅದು ಗಡ್ಡೆ ಏನಿತ್ತಲ್ಲ ಸ್ವಲ್ಪ ಕಾಣುತ್ತೆ, ಅಷ್ಟೊಂದೇನು ಕಾಣಲ್ಲ. ಪ್ರೆಸ್ ಮಾಡಿದ್ರೆ ಸ್ವಲ್ಪ ಇದೆ ಗಡ್ಡೆ, ಬಟ್ ಪೇಯ್ನ್ ಏನು ಇಲ್ಲ. ಸೊ ಹಾಗೆ ಸುಮ್ಮನೆ ಇದ್ದೀವಿ. ಅದೇ ಬಂದು ನನ್ನ ಲೈಫಲ್ಲಿ ದೇವರು ಪವಾಡ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಸುಮ್ಮನೆ ಯಾರೂ ರಾಯರಿದ್ದಾರೆ ಅಂತ ಹಾಕ್ಕೊಳ್ಳಲ್ಲ. ರಾಯರು ನಿಜವಾಗ್ಲೂ ಖಂಡಿತ ಇದ್ದಾರೆ. ನಾವು ನಂಬಿಕೆ ಇಟ್ಟು ನಾವು ಪ್ರೇಯರ್ ಮಾಡಬೇಕಷ್ಟೇ. ಸೊ ಎಷ್ಟು ದೊಡ್ಡ ಪವಾಡ ಮಾಡಿದ್ದಾರೆ ನನ್ನ ಲೈಫಲ್ಲಿ ಅಂತ ಹೇಳಿದ್ರೆ, ಸೊ ನಾನು ಸಾಯೋವರೆಗೂ ರಾಯರ ಹೆಸರು ಹೇಳ್ಕೊಂಡೇ ಸಾಯ್ತೀನಿ. ರಾಯರನ್ನ ಆರಾಧನೆ ಅಂತೂ ನಾನು ಬಿಡೋದೇ ಇಲ್ಲ. ಸೊ ಈ ಥರ ಪವಾಡ ಮಾಡಿದ್ದಾನೆ ಗೈಸ್. ನನಗಂತೂ ತುಂಬಾ ಹ್ಯಾಪಿ ಆಗೋಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಹೋಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.